ನಾನು ಏನಾದರೂ ಒಳ್ಳೇದು ಹೇಳಿದ್ರೆ ಅವ್ರು ಯಾಕಂಗೆ ಸಿಟ್ಟು ಮಾಡ್ಕೊಂತಾರೆ ಇಬ್ರು. ನಿಜವಾಗ್ಲೂ ನಾನು ಎಷ್ಟು ಒಳ್ಳೇದು ಹೇಳ್ತೀನಿ, ಆದರೆ ಅವರಿಬ್ರು ಸಿಟ್ಟು ಮಾಡ್ಕೊಂತಾರೆ. ನಾನು ಒಳ್ಳೇದು ಹೇಳಿದ್ರೆ ಅವ್ರಿಗೆ ಕೆಟ್ಟದಾಗಿ ಕಾಣಿಸುತ್ತೆ. ಸುಮ್ಕಿರು, ಮದುವೆ ಆಗತ್ತಕನ ಯಾತ ಹೇಳಕ್ಕೆ ಹೋಗ್ಬೇಡ. ಅವ್ರು ಹಂಗೆ ಮತ್ತೆ ಜವಾಬ್ದಾರಿ ಇಲ್ಲ ಕಣಮ್ಮ. ಮನೆ ತಾಗೆ ಆಗ್ಲೇಳು ಏನು ಎತ್ತ ಅಂತ ಯಾತು ನೋಡಲ್ಲ. ನಾವು ಹತ್ತಿರೋದಕ್ಕೆ ನಮಗೆ ಹೆಂಗೋ ಸ್ವಲ್ಪ ವಾಸೆ ಸ್ವಲ್ಪ ಹೆಂಗನ ನೋಡ್ಕೊಂತೈತೆ. ನಾವು ಅತ್ತೆ ಇರೋದ್ರಿಂದನ ಮನೆ ತಾಗೆ ಜವಾಬ್ದಾರಿಯಿಂದನ ನೋಡ್ಕೊಂತೈತೆ. ನಾನು ಬೆಳಗ್ಗೆ ಯಾತ ಹೇಳಿದ್ನಮ್ಮ, ಅದಕ್ಕೆ ಅವಳು ಪುಣ್ಯ. ಅಕ್ಕ ನೀನು ಆಗ್ಲೆಲ್ಲ ಹೇಳ್ಬೇಡ ಕಣಕ್ಕ. ಯಾವುದೋ ಒಂದು ವಿಚಾರನೇ ಆಗಲಿ ಪದೇ ಪದೇ ಹೇಳಿದ್ರೆ ಬೇಜಾರಾಗ್ತೈತೆ. ನೀವು ಏನೋ ಆಗ್ಲೆಲ್ಲ ಹಂಗನ್ಬೇಡ್ರಿ. ಜವಾಬ್ದಾರಿ ಇಲ್ಲ ಅಂತ. ಜವಾಬ್ದಾರಿ ಇಲ್ದಲೇ ನಾವು ಮನೆಯದೆಲ್ಲ ನೋಡ್ಕೊಂತೀವ ಅಂತೇಳಿ ಸಿಟ್ಟಾಗ್ತಾಳಲ್ಲಮ್ಮ. ಯಾತನ ಒಂದಿಷ್ಟು ಏನಾನ ಹೇಳಿದ್ರೆ ಸಾಕು ಸಿಟ್ಟಾಗ್ತಾಳೆ. ಸುಮ್ಕಿರ್, ಅದನ್ನ ಕಂಡು ಯಾಕೆ ಹೇಳಕ್ಕೆ ಹೋಗ್ಬೇಡ. ಸುಮ್ಮನಿರು, ಮದುವೆ ಆಗತ್ತಕ್ಕ ಯಾಕೆ ಬೇಕಮ್ಮ. ಹಂಗೆ ಮತ್ತೆ ನಾನು ಯಾತನ ಹೇಳಿದ್ರು ಸಿಟ್ಟು ಮಾಡ್ಕೊಂತಾರೆ. ನಾನು ಯಾತನ ಒಂದು ಈಟ್ ಹೇಳಿದ್ರೆ ಸಾಕು ಅದಕ್ಕೂ ಸಿಟ್ಟು ಮಾಡ್ಕೊಂತಾರೆ. ಇವಳು ಬರೀ ಶಿವಾನಿ ಯಾವಾಗಲೂ ಅಮ್ಮನ ಮನೆ ಅಂತ ಇವಳು ಹೋಗ್ತಾಳೆ. ಇವಳು ಯಾವಾಗ್ಲೂ ಬರೀ ಅಮ್ಮ ಅಂತ ಫೋನ್ ಮಾತಾಡೋದು, ಬರೀ ಇವಳ್ದು ಬರೀ ಇದೇನೆ. ಇಬ್ಬರು ಚೆನ್ನಾಗಿ ಜೊತೆ ಆಗೋರು. ಮೊದಲು ಹಂಗೇನೆ ಇಬ್ಬರು ಜಗಳ ಆಡೋರು, ಈಗ ಇಬ್ಬರು ಜೊತೆ ಆಗ್ಬಿಟ್ಟವ್ರೆ. ಏನು ಇಲ್ಗಾನಾಗಲಿ ನಾವು ಹೋಗ್ತೀವಿ ಅಂತಾರೆ. ಏನು ನಾವು ಅದನ್ನ ತಗೊಂಬತ್ತೀವಿ ಯಪ್ಪ ಸ್ವಲ್ಪ ಜಾಸ್ತಿ ಲೆವೆಲ್ ತೋರಿಸ್ತಾರಮ್ಮ. ನಾನು ಹಿಂಗಾಗಿದ್ರೆ ಇರೋಕ್ಕಾಗ್ತಾ ಇರಲಿಲ್ಲ. ಫೋನಲ್ಲಿ ನೋಡಿದ್ದು ಶಿವಾನಿ ಒಂಥರ ಸ್ಟೋರಿ ಚೆನ್ನಾಗಿತ್ತಲ್ವ. ಹಂಗೆ ಮಾಡಬಾರ್ದಲ್ಲೇ. ಹೆಣ್ಮಕ್ಳಾಗಿರ್ಬೇಕು ನೋಡು. ಅವಳು ಹೆಣ್ಮಗಳು ಮದುವೆ ಆಗಿ ಹೋಗಿರ್ತಾಳೆ, ಬಂದಮೇಲೆ ಎಲ್ಲ ಎಷ್ಟು ಇದು ಮಾಡ್ತಾರೆ. ಅದರಾಗೆ ಅತ್ತೆದು ಹಂಗೇನೆ. ಮಕ್ಕಳಿಗಾದರೆ ಒಂದು, ಗಂಡು ಮಕ್ಕಳಿಗಾದರೆ ಒಂದು. ಎಷ್ಟು ಭೇದ ಭಾವ ಅಲ್ವಾ. ಒಂದು ಕಣ್ಣಕ್ಕೆ ಸುಣ್ಣ, ಒಂದು ಕಣ್ಣಕ್ಕೆ ಬೆಣ್ಣೆ ಯಾವ ಥರ. ಆ ಸ್ಟೋರಿ ನೋಡ್ಬಿಟ್ಟು ಇವಾಗ ಏನು ಕಾಲದಲ್ಲಿ ಏನು ನಡೀತಾ ಇತ್ತೋ ಅದನ್ನೇ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಪ್ರತಿಯೊಂದೂ ಮಾಡ್ತಾ ಇರ್ತಾರಲ್ವ. ನಿಜವಾಗ್ಲೂ ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಯಾವತ್ತೂ ಅಧಿಕಾರ ಚಲಾಯಿಸ್ಬಾರ್ದಲ್ವ ಶಿವಾನಿ? ಹ್ಞೂನಕ್ಕ, ಅಧಿಕಾರ ಚಲಾಯಿಸ್ಬಾರ್ದು. ಈಗ ನಾನು ಅಧಿಕಾರ ಚಲಾಯಿಸೋದ್ರಿಂದನ ಏನಾಗುತ್ತೆ ಅಂತಂದರೆ, ಅದು ಈಗ ನಮ್ಮ ಮನೇಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ದಾರೆ, ಅವ್ರ ಮನೆ ಕಟ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಕಟ್ತಾರೆ. ಅಕ್ಕ ನಾನು ಹೋಗ್ಬಿಟ್ಟು ಇಲ್ಲ ನಾನು ಈ ಮನೆ ಹೆಣ್ಮಗಳು, ನಾನು ಹೇಳ್ದಂಗೆ ಕೇಳಬೇಕು ಹಿಂಗೆ ಅಂತೇಳಿ ನಾನು ಹೇಳ್ದಂಗೆ ನೀವು ಕೇಳ್ರಿ ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಬಂದಂತೆ ಅವ್ರು ಇರ್ತಾರೆ ಅಂತೇಳಿ ನಾನು ಏನು ಹೇಳೋಕ್ಕೆ ಹೋಗಲ್ಲ ಅಕ್ಕ. ನಾವು ಯಾವುದೊಂದು ವಿಚಾರನೇ ಆಗಲಿ ಅವ್ರ ಹತ್ರ ನಾನು ಏನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ದಾರಲ್ಲ, ತಮ್ಮ ಅಣ್ಣ ಅವ್ರದ್ದೆಲ್ಲ ಮದುವೆ ಆದಮೇಲೆ ಹೆಣ್ಮಕ್ಳು ಹೋಗಿ ಏನೋ ಹೇಳೋ ಅಂಥದ್ದೇನಿರಲ್ಲ. ಏನೋ ಬೇಕಾದರೆ ಹೇಳೋ ಅಂಥದ್ದಾದರೆ ಹೇಳ್ಬೇಕು. ಎಲ್ಲ ಪ್ರತಿಯೊಂದಕ್ಕೂ ಎಲ್ಲ ನಾನು ಹೇಳ್ದಂಗೆ ನಡಿಬೇಕು ಅಂತಂದರೆ ಆಗಲ್ಲ ಹೆಣ್ಮಕ್ಳು. ಸ್ಟೋರಿ ಒಂಥರ ಚೆನ್ನಾಗೈತಲ್ವೇ? ಹೆಂಗೈತೆ ಎಲ್ಲ. ಅವಳು ಹೆಣ್ಮಗಳು ಮನೆಗೆ ಬರ್ತಾಳೆ. ಮನೆಗೆ ಬಂದಮೇಲೆ ಪ್ರತಿಯೊಂದು ಅವ್ರ ಅಮ್ಮ ನನ್ನ ಮಗಳು ಹೇಳ್ದಂಗೆ ನಡಿಬೇಕು ಅಂತ ಅವ್ರಮ್ಮ ಅನ್ನತ್ತೆ. ಅವ್ರ ಅಣ್ಣ ತಮ್ಮಗಳು ಅಷ್ಟೇ, ನಮ್ಮ ಅಕ್ಕ ಹೆಂಗೆ ಹೇಳ್ತಾರೋ ಹಂಗೆ ಅಂತಾರೆ. ಎಲ್ಲನ ಏನೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೂ ಮಗಳನ್ನ ಕೇಳಿ ಮಾಡಬೇಕು. ಏನೇ ಒಂದು ಬಟ್ಟೆ ತರಬೇಕಂದ್ರೂ ಮಗಳು ಕೇಳಿ ಮಾಡಬೇಕು. ಏನೇ ಮಾಡಬೇಕಂದ್ರೆ ಎಲ್ಲದಕ್ಕೂ ಮಗಳು ಅಂತೇಳಿ ಮಾತಾಡ್ತಿರ್ತಾರೆ. ಅದೊಂಥರ ಚೆನ್ನಾಗೈತೆ. ಎಷ್ಟೋ ಜನ ಜೀವನದಲ್ಲಿ ನಡೆದಿರೋ ಅಂಥ ಘಟನೆ ಅಂತ ಹೇಳ್ಬೋದು. ಎಷ್ಟೋ ಜನ ಜೀವನದಲ್ಲಿ ಈ ರೀತಿ ನಡೆದಿರುತ್ತಲ್ವ. ನಾನು ನೋಡಿ ಹಂಗೆ ಅಂದ್ಕೊಂಡೆ, ಎಷ್ಟೋ ಜನದ ಜೀವನ ಈ ಥರನೇ ಇರುತ್ತೆ ಅಂತ. ನಮಗೆ ಶೇರ್ ಮಾಡಿದ್ದಲ್ಲಕ್ಕ, ನಾನು ನೋಡಿದೆ. ತುಂಬ ಚೆನ್ನಾಗೈತೆ ಆ ಸ್ಟೋರಿ. ನಾನು ನೋಡ್ಬಿಟ್ನಲ್ಲ, ಎಷ್ಟು ಚೆನ್ನಾಗೈತೆ. ನಾನು ಹಂಗೆ ಅಂದ್ಕೊಂಡೆ, ಎಷ್ಟು ನಿಜವಾಗ್ಲೂ ನಡೆಯೋ ಅಂಥ ಘಟನೆಗಳನ್ನೆಲ್ಲ ಇವಾಗ ತೋರಿಸ್ತಾರಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋರಿಗೆ ಎಷ್ಟು ಒಳ್ಳೇದು ಐತೆ ಕೆಟ್ಟದ್ದು ಐತೆ. ಎಲ್ಲ ಒಳ್ಳೇದು ಐತೆ ಕೆಟ್ಟದ್ದು ಐತೆ ಅಲ್ವೇನಕ್ಕ? ನಾವು ನೋಡೋ ಅಂಥ ಫೋನಲ್ಲಿ ಒಳ್ಳೇದು ಐತೆ ಕೆಟ್ಟದ್ದು ಐತೆ. ಒಳ್ಳೇದ ತಗೋಬೇಕು, ಕೆಟ್ಟದ್ದು ಬಿಡಬೇಕು ನಾವು. ಮತ್ತು ಇವಾಗ ನಮ್ಮ ಮನೆಗೆ ಆಗಲಿ, ಇವಾಗ ನಮ್ಮ ಅಣ್ಣ ಇದ್ದಾನ, ಹೋಗ್ಬಿಟ್ಟು ನಾನಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಧ್ಯಾಹ್ನ ನಿಲ್ಲೋದೆಲ್ಲ ಹೇಳೋದು ಇದು ಮಾಡಿದ್ರೆ ಅವ್ರ ಗಂಡ ಹೆಂಡತಿ ಹೆಂಗೋ ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ಚೆನ್ನಾಗಿದ್ದರಲ್ಲಿ ನಾವು ಹೋಗಿ ಇಲ್ಲ ನಮ್ಮ ಅಕ್ಕ ಬೇಡ ಅಂತು, ನನ್ನ ತಂಗಿ ಬೇಡ ಅಂದರು. ಅಕ್ಕ ತಂಗಿ ಅವರು ಅಧಿಕಾರ ಚಲಾಯಿಸೋಕ್ಕೋದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಶುರುವಾಗುತ್ತೆ. ಅವ್ರು ಹೆಂಗೋ ಚೆನ್ನಾಗಿರ್ತಾರೆ. ಅದೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಯಾರೇ ಆಗಲಿ. ಹೆಂಗೆ ಮಾತಾಡ್ತಾ ಇದ್ದಾರೆ, ಯಾವುದೋ ಒಂದು ವಿಷಯ ಹೇಳ್ದಂಗೆ ನೋಡಿ ಹೆಂಗೆ ಹೇಳ್ತಾ ಇದ್ದಾರೆ. ಅಲ್ಲ ನೋಡಮ್ಮ ಹೆಂಗೆ ಮಾತಾಡ್ತಾ ಇದ್ದಾರೆ ಅವರಿಬ್ರು, ಕೇಳಿಸ್ಕ. ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ ನನಗೆ ಅಂತ. ಅಂದರೆ ಹೆಣ್ಮಕ್ಳು ಜಾಸ್ತಿ ತವ್ರ ಮನೇಲಿ ಏನು ಹೇಳ್ಬಾರ್ದು. ಮದುವೆ ಆಗೋದ್ಮೇಲೆ ಮುಗೀತು. ಬಂದ್ರ ಏನೋ ಹಬ್ಬ ಅದೇ ಬರ್ತಾರೆ, ಅಪ್ಪ ಅಮ್ಮನ ಮಾತಾಡಿಸ್ಕೊಂತಾರೆ. ಏನೋ ಹೇಳೋದಾದರೆ ಹೇಳ್ಬೇಕು. ಹೇಳ್ದಿರೋ ವಿಷಯಕ್ಕೆಲ್ಲ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ನಾವು ಅಧಿಕಾರ ಚಲಾಯಿಸ್ಬಾರ್ದಲ್ವ. ಸೊಸೆಯರು ಬಂದಿರ್ತಾರೆ, ಸೊಸೆ ಅಂತ ಯಾಕೆ ತಂದಿರ್ತಾರೆ ಹೇಳು? ಅವ್ರು ಆಮೇಲೆ ಮನೇದೇನಿದ್ರು ಅವ್ರು ನೋಡ್ಕೊಂತಾರಪ್ಪ, ಅವರು ಇದ್ದಾರಪ್ಪ ಅಂತೇಳಿ ಖುಷಿ ಪಡಬೇಕು. ಹೆಂಗೋ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರಲ್ಲ ಬಿಡು, ನನ್ನ ತಮ್ಮ ಹೆಂಡತಿ ಅನ್ನೋ ಅಂಥ ಬುದ್ಧಿ ಇರಬೇಕಲ್ವ. ಮತ್ತು ಯಾವುದೊಂದು ವಿಚಾರದಾಗೆ ಆಗಲಿ ಅವರು ಇರಬೇಕಾದ್ರೆ ನಾನು ಇನ್ನೆಲ್ಲಿ ಅವರು ಕೇಳಬೇಕು, ಅವ್ರಿಷ್ಟ ಅಂತ ಹೇಳ್ಬೇಕು. ಎಲ್ಲದಕ್ಕೂ ನಾನು ಹೇಳ್ದಂಗೆ ನಡಿಬೇಕಂತಂದರೆ ಯಾವುದು ಇವಾಗಿನ ಕಾಲದಲ್ಲಿ ನಡೆಯಲ್ಲ. ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಬಾ ಅಲ್ಲ
ಮೊಬೈಲಾಗ ನೋಡಿದೆ ಸ್ಟೋರಿನ ಅಂತ ಹೇಳ್ತಾರಲ್ಲ, ಅದು ನನಗೆ ಹೇಳ್ತಾ ಇರೋದಮ್ಮ. ನನಗೇನು ಗೊತ್ತಾಗೋದಿಲ್ಲ ಅಂತ ಅನ್ಕೊಬಿಟ್ಟವ್ರೆ ಅವರಿಬ್ರು. ನಾನೇನಮ್ಮ ಅಧಿಕಾರ ಚಲಾಯಿಸ್ತೆ, ನಾನೇನಮ್ಮ ಕೆಟ್ಟದ್ದು ಹೇಳಿದ್ನೇನಮ್ಮ. ನೋಡಮ್ಮ, ಒಳ್ಳೇದು ಹೇಳಿದ್ರು ಯಾವ ಥರ ಮಾತಾಡ್ತಾ ಇದ್ದಾರೆ ಅವರಿಬ್ರು ಅಂತ. ಬೇಡ ಮತ್ತೆ ಅವ್ರದ್ದೇನು ಲೆಕ್ಕಕ್ಕೆ ಇಕ್ಕೆ ಬೇಡ, ನಾವು ಅವ್ರ ಲೆಕ್ಕಕ್ಕೆ ಇಕ್ಕೊಂಡಿಲ್ಲ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ದು. ಅವ್ರು ಹಂಗೆ ಮತ್ತೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ನೀನಾಯ್ತು, ನಿನ್ನ ಕೆಲಸ ಆಯಿತು ಅಮ್ಮಂಗಿರೋರು. ಸುಮ್ಮನೆ ಮದುವೆ ಆಗತ್ತಕ ಏನು ಮಾತಾಡಕ್ಕೆ ಹೋಗ್ಬೇಡ. ನಾನು ಹೇಳ್ತೀನಿ, ಏನೇನು ಮಾತಾಡೋದಿದ್ರು ನಾನು ಆಮೇಲೆ ಅವಳ ಹತ್ರ ಮಾತಾಡ್ತೀನಿ, ಹೇಳ್ತೀನಿ. ಯಾಕೆ ಹಿಂಗೆ ಮಾತಾಡ್ತೀರಾ ಅಂತ ಕೇಳ್ತೀನಿ. ಅಲ್ಲ, ನಾವು ಒಳ್ಳೇದು ಹೇಳಿದ್ರೆ ನೋಡಪ್ಪ ಹೆಂಗೆ ಮಾತಾಡ್ತಾರೆ. ನಾನೇನಮ್ಮ ಅಧಿಕಾರ ಚಲಾಯಿಸಿದ್ದೀನಿ? ನಾನೇನು ಅಧಿಕಾರ ಚಲಾಯಿಸಿಲ್ಲ, ನಾನೇನು ಮಾತಾಡಿಲ್ಲ, ಏನಿಲ್ಲ. ಸುಮ್ಮನೆ ಹಿಂಗೆ ಮಾತಾಡಿದ್ರೆ ಅದೇ ಮತ್ತೆ ಹೇಳ್ತಾರಪ್ಪ. ಮನೆ ಹೆಣ್ಮಕ್ಳು ಮತ್ತೆ ಮೊದಲಿಂದಲೂ ಮನೆಯಾಗಿರ್ತಾರೆ, ನೆನ್ನೆ ಮನೆ ಬಂದಿರ್ತಾರೆ, ತಿಳ್ಕೊಂಡಿರ್ತಾರೋ ಇಲ್ವೋ ಅಂತೇಳಿ ನನ್ನ ತಮ್ಮ ಹೆಂಡತಿ ಚೆನ್ನಾಗಿರಲಿ ಎಂಬುದಕ್ಕೇ ಎಲ್ಲ ಹೇಳೋದು ಅವರು. ನಮ್ಮ ಒಳ್ಳೇದು ಹೇಳಿದ್ದೀನಿ, ಜವಾಬ್ದಾರಿ ತಗೊಳ್ರಿ, ಮನೆ ತಾಗೆ ಇಬ್ಬರೂ ಜವಾಬ್ದಾರಿಯಿಂದ ನೋಡ್ಕೊಳ್ರಿ, ಯಾವುದೊಂದೇ ಆಗಲಿ ಸ್ವಲ್ಪ ಹಿಡಿತವಾಗಿ ಮಾಡಿ ಅಂತ ಹೇಳ್ತೀನಿ. ದುಡ್ಡು ಉಳಿಸ್ಕೊಳ್ರಿ, ಬುದ್ಧಿವಂತರಾಗಲಿ. ನನಗೂ ನನ್ನ ತಮ್ಮ ಹೆಂಡತಿ ಎಲ್ಲರೂ ಚೆನ್ನಾಗಿರ್ಬೇಕಂಬುದು ಆಸೆ ಇರಲ್ವ, ಅದಕ್ಕೆ ಏನೋ ಒಳ್ಳೇದು ಹೇಳ್ತೀನಪ್ಪ. ಬಾ ಸುಮ್ಮನೆ ಶಣನ ಉಲ್ಟಿಕೆ ಬಾ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬಾ ಶಣ, ಸುಮ್ಮನೆ ಫ್ಯಾನ್ ಹಾಕ್ಕೊಂಡು ಮನೆಗೆ ಬಂದು ಬಾ. ಅವರು ಇಬ್ಬರು ಉಳ್ಳಾಡ್ತಾ ಇದ್ದಾರೆ ನಮ್ಮ ಮನೆಯವ್ರು. ನಾನೇನೇನು ಅಂತಂದು ಮಾಡಿಲ್ ತಗ, ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಇವ್ರು ಮಾತಾಡಿದ ತಕ್ಷಣ. ಸರಿಯಾಗಿ ಸಿಟ್ಟು ಮಾಡ್ಕೊಂಡವಳೆ. ಅದಕ್ಕೆ ಅಪ್ಪನ ಎದ್ದೋಗ್ಬಿಟ್ರು ತಾಯಿ ಮಗಳಿಬ್ರು. ಅಲ್ಲ ಮತ್ತೆ ಹೇಳಿದ್ರೆ ಯಾರು ಕೇಳ್ತಾರೆ ಹೇಳು? ನಾವಿಬ್ರು ಸರಿಯಾಗಿ ಹೇಳಿದ್ವಿ ತಗ. ಬೆಳಿಗ್ಗೆ ಅತ್ತೇನೂ ಇರಲಿಲ್ಲ, ಮಾಮನೂ ಇರಲಿಲ್ಲ, ಯಾರು ಇರಲಿಲ್ಲ, ಅಜ್ಜಿ ತಾತ ಯಾರು ಇರಲಿಲ್ಲ. ಅಕ್ಕ ನೀವೆಲ್ಲದಕ್ಕೂ ಹಿಂಗೆ ಹೇಳ್ಬೇಡ್ರಿ ಕಣಕ್ಕ, ನಮಗೂ ಗೊತ್ತೈತಿ ಅಂತ ನಾವಿಬ್ರು ಸರಿಯಾಗಿ ಹೇಳಿದಕ್ಕೂ ಇವಾಗ ಬೇರೆ ನಾವಿಬ್ರು ಹಿಂಗೆ ಮಾತಾಡಿದಕ್ಕೂ ಸರಿಯಾಗಿ ಸಿಟ್ಟು ಬಂದಿರುತ್ತೆ, ಗೊತ್ತಾಗಿರುತ್ತೆ. ಮತ್ತೆ ಪದೇ ಮಾತಾಡಬಾರ್ದು, ಮಾತಾಡ್ದಂಗೆ ಹೇಳ್ಬೇಕು. ಆಗ್ಲಲ್ಲ ನಾವೇನು ಸಣ್ಣ ಮಕ್ಕಳ? ಆಗ್ಲೆಲ್ಲ ಹೇಳಿಸ್ಕೊಂಬಕ್ಕೆ ನಾನು ಹಂಗೆ ಅಂದೆ ನೋಡಿ. ನಾವೇನು ಸಣ್ಣ ಮಕ್ಳು ಅಲ್ಲ ಕಣಕ, ನಮಗೂ ಜವಾಬ್ದಾರಿ ಅನ್ನೋದೈತೆ, ನಮಗೂ ಗಂಡರು ಮಕ್ಕಳು ಮನೆ ಸಂಸಾರ ಅನ್ನೋದು ಇರೋದಕ್ಕೆ ಕಣಕ ನಾವು ಹಿಂಗಿರೋದು. ನಾವೇನೇನು ಬಿಟ್ಟೋಗಿ ತವ್ರ ಮನೆ ಸೇರ್ಕೊಂಡಿಲ್ಲ ಅಂತ ಹೇಳ್ದೆ ನೋಡು. ಅವ ಸುಮ್ಕಾಯ್ತು. ಹಂಗಲ್ಲ ಪುಣ್ಯ, ಮತ್ತೆ ನಾವು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ದು, ಸ್ವಲ್ಪ ಮನೆ ಜವಾಬ್ದಾರಿನ ತಗೊಳ್ರಿ ಅಂತ ಹೇಳಿದ್ದು ಅಂತ ಹೇಳ್ತೈತಿ. ನಿನ್ನೆಕಾರ ನಿನ್ನೆ ಕಿತ್ಕೊಂಡು ಹೋಯ್ತಂತೆ. ಕಿತ್ಕೊಂಡು ಹೋಗಿ ಅಲ್ಲೇನೋ ಭೀಮಣ್ಣರು ರಾಗಿ ಹೊಲ್ದಕ್ಕೇನೋ ಹೋಗಿತ್ತು ಅಂತ ಮಾಮ ಹೇಳ್ತು. ಅದಕ್ಕೇ ಎಮ್ಮೆಕರ ಕಿತ್ಕೊಂಡು ಹೋಗಿತ್ತಂತೆ ತಾತ ಹೇಳ್ತಿತ್ತು, ನೀವು ಜವಾಬ್ದಾರಿಯಿಂದ ನಾನು ನೋಡ್ಕೊಂಬಲ್ಲ, ಮನೆ ತಾಗೆ ಜವಾಬ್ದಾರಿಯಿಂದ ನಾನು ನೋಡ್ಕೋಬೇಕು, ಮನೆ ಹತ್ರ ಇರ್ತೀರಾ ನೀವಿಬ್ರು ಅಂತ ಮಾತಾಡ್ತೈತಿ. ನಾವು ಯಾರಿಗೋ ಸ್ಟೋರಿ ಹೇಳಂಗೆ ಹೇಳಿದ್ವಿ ನೋಡು. ಅರ್ಥ ಆಗಿರುತ್ತೆ ಇವಾಗ ಅವ್ರಿಗೆ, ಭಾಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಏನಪ್ಪ ಇದು ಹಿಂಗೆ ಹೇಳ್ಬಿಟ್ರು ನಮಗೆ ಅಂತೇಳಿ ಅರ್ಥ ಆಗಿರುತ್ತೆ. ನಾವು ಮಾತಾಡಬಾರ್ದು ಅಂತ ಇಷ್ಟು ದಿವಸ ಹೆದರ್ಕೊಂಡಿದ್ದೀವಕ್ಕ, ಮಾತಾಡಬಾರ್ದು ಅಂತ. ನಾವು ಒಂದು ದಿವಸ ನಾವು ಅಕ್ಕನ ವಿರುದ್ಧ ನಾವು ತಿರುಗಿಸಿ ಮಾತಾಡಿಲ್ಲ. ಇಷ್ಟು ವರ್ಷ ಆಗೈತೆ. ಆ ಅಕ್ಕ ಹೆಂಗೆ ಹೇಳುತ್ತೋ ಹಂಗೆ ನಾವು ಏನೇ ಒಂದು ತಗೋಬೇಕು, ಏನೇ ಒಂದು ಮಾಡಬೇಕು ಅಂದ್ರೆ ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಷ್ಟು ದಿವಸ ಕೇಳ್ಕೊಂಬಂದಿದ್ದೀವಿ. ಇನ್ಮೇಲೆ ಏನೋ ಹಿಂಗೆ ಕೇಳೋಕ್ಕಾಗುತ್ತೇನಕ್ಕ? ಎಷ್ಟಂತ ಕೇಳ್ತಾರೆ ಕೇಳೋರು? ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಎಲ್ಲದಕ್ಕೂ ಅವ್ರ ಅಧಿಕಾರ ಚಲಾಯಿಸೋಕೆ ಬಂದರೆ ಯಾರು ಸುಮ್ಮನೆ ಇರ್ತಾರೆ ಹೇಳು? ಯಾರು ಸುಮ್ಕಿರಲ್ಲ. ಅದಕ್ಕೇ ನಾನು ಸರಿಯಾಗಿ ಹೇಳಿದೆ ನೋಡು. ಅವಾಗ ಸುಮ್ಕಾಗ್ಬಿಟ್ರು. ಯಾಕೆ ಹಿಂಗೆ ಮಾತಾಡ್ತೀರಾ ಅಮ್ಮ? ಮತ್ತೆ ಏನಿಲ್ಲ, ಈ ಋತು ಅಕ್ಕ ಬೆಳಗ್ಗೆ ಜವಾಬ್ದಾರಿ ಇಲ್ಲ ಅಂತ ಬೈತು, ಅದಕ್ಕೆ ಪುಣ್ಯಕ್ಕ ಸಿಟ್ಟಾಯಿತು. ಈಗಲ್ಲಿ ಕೂತ್ಕೊಂಡಿದ್ರು, ನಾವು ಹಿಂಗೆ ಯಾವುದೋ ಸ್ಟೋರಿ ಹೇಳೋರಂಗೆ ಹೇಳಿದ್ವಿ. ನೋಡು, ಹೆಣ್ಮಕ್ಳು ಮದುವೆ ಆಗಿ ಹೋದ್ಮೇಲೆ ಬಂದು ಅಧಿಕಾರ ಚಲಾಯಿಸಬಾರ್ದು. ಮದುವೆ ಆಗಿ ಹೋದ್ಮೇಲೆ ಏನು ಬಂದು ಅವ್ರು ಮಾತಾಡೋ ಅಂಥದ್ದೇನು ಇರಲ್ಲ ಅಧಿಕಾರ. ಅದೇನಿದ್ರು ಮದುವೆಗಿನ ಮುಂಚೆ ಮಾತ್ರ ಈ ಮನೆ ಮಗಳು. ಆಮೇಲೆ ಬಂದು ಈಗ ಹೇಳ್ಬೇಕು, ಹೇಳೋಂಥ ವಿಷಯ ಕೇಳೋಣ. ಪ್ರತಿಯೊಂದಕ್ಕೂ ನಾವು ಹಿಂಗೆ ನಾನು ಹೇಳ್ದಂಗೆ ಕೇಳಬೇಕು. ನಾನು ಇಷ್ಟಪಟ್ಟಿದ್ದೆ ತಗೋಬೇಕು, ನಾನು ಇಷ್ಟಪಟ್ಟಿದ್ದೆ. ಅವರು ಹಿಂಗೆ ಹೇಳ್ತಾರೆ ಹಂಗೆ ಕೇಳಬೇಕಮ್ಮ ನಾವು. ಅವರ ತಮ್ಮಗಳು ಅಷ್ಟೇ ಇಬ್ಬರು, ನಮ್ಮ ಅಕ್ಕ. ಈ ಅತ್ತೆಮ್ಮನ ನಮ್ಮ ಮಾಮನೂ ಅಷ್ಟೇ. ನಮ್ಮ ಋತಮ್ಮ ನಮ್ಮ ಋತಮ್ಮ ಹೆಂಗೆ ಹೇಳ್ತಾ ಹಂಗೆ ಋತಮ್ಮ ಹೇಳ್ದಂಗೆ ಕೇಳ್ರಿ. ಋತಮ್ಮನ ಕೇಳ್ರಿ, ಏನಾದಕ್ಕೆ ಆಗಲಿ. ನಾನು ಇವಕ್ಕ ಒಂದು ಉಂಗುರ ತಗೊಬರ್ತೀನಿ ಪಾಪಗೆ. ಒಂದು ಉಂಗುರ ಇರಲಿ, ದುಡ್ಡು ಐತೆ, ಯಾವುದೋ ಬಂದಿತ್ತಂತೆ ಇವಕ್ಕನಿಗೆ ಒಂದು 10,000 ರೂಪಾಯಿ ಐತೆ. ಅದಕ್ಕೆ ಒಂದು ನಾನು ಸ್ವಲ್ಪ ಹಾಕ್ಬಿಟ್ಟು ಒಂದು 2 ಗ್ರಾಮಿನ ಉಂಗುರ ತರಿಸಿ ಇಡ್ತೀನಿ, ಪಾಪ ಬರುತ್ತೆ ಅಂತಂದರೆ ಬೇಡ ತಗೋಬಿಡ್ರಿ ಇವಾಗ. ಬೇಡ ತಗೋಬೇಡ, ಇವಾಗ ಏನಕ್ಕೆ ತಗೊಂತೀಯ? ಎಲ್ಲದಕ್ಕೂ ಅವ್ರದ್ದೇ. ಅದಕ್ಕೆ ನಾವೀಗ ಯಾವುದೋ ಒಂದು ಸ್ಟೋರಿ ಹೇಳೋ ಥರ ಹೇಳಿದ್ವಿ, ಅದಕ್ಕೆ ಸಿಟ್ಟು ಮಾಡ್ಕೊಂಡ್ರು. ಬಿಡ್ರತ್ತ ಹೋಗ್ಲಿ, ಹಂಗೆ ಮಾತಾಡಬೇಡ್ರಿ ನೀವಿಬ್ರು. ಬೇಡ ಪುಣ್ಯಮ್ಮ, ಅವಳು ಬೇಜಾರಾಗ್ತಾಳೆ ಋತಮ್ಮ. ಮಧ್ಯದಿಂದಲೂ ನಮ್ಮ ಋತು ಅಂತೇಳಿ ಅವರಪ್ಪ ಹಂಗೆ ಬೆಳೆಸವ್ರೆ. ಅದಕ್ಕೆ ಸುಮ್ಮನಿರಿ. ಈಗ ಸಿಟ್ಟು ಮಾಡ್ಕೊಂತಾರೆ ಹೇಳಿದ್ರೆ, ಗಳಪ್ಪ ನೋಡಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅಂತಾರೆ. ಸುಮ್ಮನಿರಿ, ಹಂಗೆಲ್ಲ ಮಾತಾಡಬೇಡ್ರಿ. ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೆಯಾಗೂ ಇರ್ತವೆ ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು. ಏನು ಮಾಡೋದು? ಅನುಸರಿಸ್ಕೊಂಡು ನಾವು ಎಷ್ಟು ದಿವಸ ಅಂತ ಇರೋಕ್ಕಾಗಲ್ಲ. ನಾನು ಯಾವತ್ತಿಂದಲೂ ನೋಡ್ತಾ ಇದ್ದೀನಿ, ಎಲ್ಲದಕ್ಕೂ ಇವ್ರು ಹೇಳ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೆ. ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ ಹೇಳಿ? ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ.
ಆ ತಾತ ಏನೋ ಒಂದು ಹೇಳ್ತಿತ್ತು, ಅದಕ್ಕೆ ಇವರಿಬ್ಬರಿಗೂ ಜವಾಬ್ದಾರಿ ಇಲ್ಲ ಅಂತಂದರೆ ನಾನು ಅದಕ್ಕೆ ಸರಿಯಾಗಿ ತಿರುಗಿಸ್ಕೊಟ್ಟೆ ಬೆಳಗ್ಗೆ. ಅಕ್ಕ ನಮಗೂ ಜವಾಬ್ದಾರಿ ಅನ್ನೋದು ಐತೆ ಕಣಕ್ಕ. ಜವಾಬ್ದಾರಿ ಅನ್ನೋದು ಇರೋದಕ್ಕೆ ಗಂಡರು ಮಕ್ಕಳು ಅಂತೇಳಿ ಮನೆ ಸಂಸಾರ ಅನ್ನೋದು ನೋಡ್ಕೊಂಡಿರೋದು, ಮಕ್ಕಳನ್ನೆಲ್ಲ ನೋಡಿಕೊಂಡು ನಾವಿವತ್ತು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇಬ್ಬರು ಇರೋದು ಅಂತ. ಅದು ಹೆಂಗಾಕ ಹೇಳ್ತೀಯ ಆಗ್ಲೆಲ್ಲ ಜವಾಬ್ದಾರಿ ಇಲ್ಲ ಅಂತೇಳಿ ಬೆಳಗ್ಗೆ ಸ್ವಲ್ಪ ಸಿಟ್ಟಾದೆ ನೋಡು. ಪದೇ ಪದೇ ನೀನು ಹಂಗೆ ಅನ್ಬೇಡ ಕಣಕ್ಕಂತ. ಮತ್ತು ಆಗ್ಲೆಲ್ಲ ಯಾರು ಅನ್ನಿಸ್ಕೊಂತಾರೆ? ಯಾರು ಅನ್ನಿಸ್ಕೊಂಬಲ್ಲ. ನಾನಾಗಲಿ ನೀವಾಗಲಿ ಯಾರು ಅನ್ನಿಸ್ಕೊಳ್ಳಲ್ಲ. ಒಂದು ಸತಿ ಕೇಳ್ತಾರೆ, 2 ಸತಿ ಕೇಳ್ತಾರೆ. ಎಷ್ಟು ವರ್ಷದಿಂದ ನಾನು ಅನ್ನಿಸ್ಕೊಂಡಿದ್ದೀನಿ ಅವ್ರ ಹತ್ರ ಗೊತ್ತಾ? ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಋತುವಕ್ಕ ಈ ಮನೇಲಿ ಏನೋ ಒಂಥರ ಅವರು ನಾನೇ ದೊಡ್ಡಿದು. ಮೊದಲಿಂದಲೂ ಹಂಗೆ ಇವ್ರ ತಮ್ಮಗಳು ಎಲ್ಲರೂ ಹಂಗೆ ನಮ್ಮ ಅಕ್ಕ ಅಂತೇಳಿ ಇದು ಮಾಡಿದ್ರೆ ಇವಾಗ ಅದೇ ಬಂದ್ಬಿಟ್ಟೈತೆ. ನಾನು ಹೇಳ್ದಂಗೆ ಇರಬೇಕು ಅಂತ ಎಲ್ಲದಕ್ಕೂ ಅನುಸರಿಸ್ಕೊಂಡಿರ್ರಿ ಅಂತಾರೆ. ಅನುಸರಿಸ್ಕೊಂಡಿರೋಕ್ಕಾಗಲ್ಲ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.